ತುಳಜಾ ಭವಾನಿ ದೇವಸ್ಥಾನ ಬಹಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ. ಶಿವಾಜಿ ಮಹಾರಾಜರ ಕಾಲದಲ್ಲಿ ಇದು ಅವರಲ್ಲಿ ಯುದ್ಧ ಮಾಡಿ ಈ ಪ್ರಾಂತ್ಯವನ್ನು ಗೆದ್ದಂಥ ಸಂದರ್ಭದಲ್ಲಿ ಒಂದು ಪುರಾತನವಾದಂಥ ಸುಮಾರು ಒಂದು 10 ಎಕರೆ ವಿಸ್ತೀರ್ಣ ಇರತಕ್ಕಂಥ ಒಂದು ದೇವಸ್ಥಾನದ ಜಾಗ, ಹಳೆ ದೇವಸ್ಥಾನ. ಬಹಳ ವರ್ಷಗಳಿಂದ ಇದೊಂದು ಬೇರೆ ಬೇರೆ ಕಾರಣಕ್ಕಾಗಿ ಒಂದು ಮೂಲೆ ಗುಂಪಾಗಿತ್ತು. ಅದನ್ನು ನಮ್ಮ ಎಸ್.ಎನ್. ಕೃಷ್ಣಯ್ಯನವರ ಒಂದು ಅಭಿಲಾಷೆಯಂತೆ, ದಿವಂಗತ ಎಸ್.ಎನ್. ಕೃಷ್ಣಯ್ಯನವರ ಅಭಿಲಾಷೆಯಂತೆ ಈ ಭಾಗದ ಎಲ್ಲ ಭಕ್ತರು ಸೇರಿ ಇವತ್ತು ಶಿರಾ ತಾಲೂಕಿಗೆ, ಶಿರಾದಲ್ಲಿ ಒಂದು ಹಲವಾರು ಪ್ರಮುಖ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಅನ್ನೋ ರೀತಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಕಟ್ಟಿ ಎಲ್ಲವನ್ನು ಮಾಡಿ ಇವತ್ತು ಲೋಕಾರ್ಪಣೆಗೊಂಡಿದೆ. ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸಚಿವರಾದಂಥ ಸೋಮಣ್ಣವರು ಹಾಗೆ ನಮ್ಮೆಲ್ಲ ಮುಖಂಡರು ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಹಿಂದೂ ಧಾರ್ಮಿಕ ಕೇಂದ್ರ ಈ ಒಂದು ಸ್ಥಳದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಮುಂದಿನ ದಿನದಲ್ಲಿ ಇದೊಂದು ಪ್ರವಾಸಿ ಕೇಂದ್ರ ಆಗುತ್ತೆ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಈ ದೇವಸ್ಥಾನ ಎಲ್ಲೂ ಇಲ್ಲ. ಮಹಾರಾಷ್ಟ್ರದಲ್ಲಿ ಬಿಟ್ಟರೆ ಇಡೀ ರಾಜ್ಯದಲ್ಲಿ ತುಳಜಾ ಭವಾನಿ ದೇವಸ್ಥಾನ ಇಷ್ಟು ಅಚ್ಚುಕಟ್ಟಾಗಿ, ಇಷ್ಟು ವ್ಯವಸ್ಥಿತವಾಗಿ ಎಲ್ಲೂ ಇಲ್ಲ. ಹಾಗಾಗಿ ಇಡೀ ರಾಜ್ಯದ ಜನ ಏನು ನಮ್ಮ ಲಾಡ್ ಸಮುದಾಯ ಇದೆ, ಆ ಲಾಡ್ ಸಮುದಾಯದವರು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಯಾರು ಅಮ್ಮನಲ್ಲಿ ಭಕ್ತಿ ಇಟ್ಕೊಂಡಿದ್ದಾರೆ ಅವರೆಲ್ಲ ಬಂದು ಹೋಗೋಂಥ ಒಂದು ಕ್ಷೇತ್ರ ಆಗುತ್ತೆ. ಈ ಕ್ಷೇತ್ರ ಇದೇ ರೀತಿ ಒಂದು ದೊಡ್ಡ ಧಾರ್ಮಿಕ ಕೇಂದ್ರವಾಗಿ ಬೆಳೀಲಿ. ರಾಜ್ಯದಾದ್ಯಂತ ಭಕ್ತಾದಿಗಳು ಬಂದು ಇಲ್ಲಿ ಅಮ್ಮನ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒಂದು ತಾಯಿಯಲ್ಲಿ ಬೇಡಿಕೊಂಡು ಎಲ್ಲರಿಗೂ ಶುಭಾಶಯವನ್ನು ಕೋರ್ತೇನೆ. ಬರೋಬ್ಬರಿ 35 kg ಕಡಿಮೆ ಆಗಿದ್ದೀನಿ. ಡಾಕ್ಟರ್ ಸಮೇತ ನಿಮಗೆ ಥೈರಾಯ್ಡ್ ಕಂಟ್ರೋಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 0.5 mg ಮಾತ್ರ ನುಂಗ್ತಾ ಇದ್ರು. ಇವತ್ತು ಮೇಡಮ್ ಇಲ್ಲ ಸರ್, ನುಂಗ್ತಾ ಇಲ್ಲ. ಡಾಕ್ಟರ್ ಏನ್ ಹೇಳಿದ್ರು ಮೇಡಮ್? ಬೇಡ ಅಂತ ಹೇಳಿದ್ರು. ಲೈಫ್ ಲಾಂಗ್ ನುಂಗಕ್ಕೆ ಕೇಳಿದ್ರು. ನಾನು ಇದನ್ನ ತಗೊಂಡ್ಮೇಲೆ 4 ತಿಂಗಳಿಗೆ ಇಲ್ಲ ಏನು ಇಲ್ಲ, ಯಾಕೆ ನುಂಗ್ತೀರಾ ಅಂತ ಅಂದ್ರು. ಆಮೇಲೆ ನಾನು ಜಿಮ್ಗೆಲ್ಲ ಸೇರ್ಕೊಂಡು 1 ಗ್ರಾಮ್ ಕಡಿಮೆ ಆಗಿರಲಿಲ್ಲ. ಪ್ರೋಟೀನ್ ತಗೊಂಡೆ, 6,000 ಕೊಟ್ಟು ಕ್ಯಾಪ್ಸೂಲ್ ತಗೊಂಡೆ. ಎಕ್ಸಸೈಸು ನಾನು ಮಾಡದೇ ಇರೋ ಸರ್ಕಸ್ ಇಲ್ಲ ಸರ್. ಇದರಲ್ಲಿ ತುಂಬಾ ಸಫರ್ ಮಾಡಿದ್ದೀನಿ. 1 ಗ್ರಾಮ್ ಕಡಿಮೆ ಆಗಿರಲಿಲ್ಲ. ಥೈರಾಯ್ಡ್ ಇರೋರು ಕಬ್ಬಿನೇ ಆಗಲ್ಲ ಅಂತ ಹೇಳ್ತಾರೆ, ಬಟ್ ಇದು ತಗೊಳ್ಳೋ ಸ್ಟಾರ್ಟ್ ಆಗಿಂದ ನಾನು ಕಡಿಮೆ ಆದೆ ಸರ್. ನಾನು ಥೈರಾಯ್ಡ್ 1 ಗ್ರಾಮ್ ಇಲ್ಲ ಸರ್. ನಮ್ಗೆ ಆರೋಗ್ಯ ಬಿಟ್ರೆ ಬೇರೆ ಇನ್ನೇನ್ ಬೇಕು? ಏನಿಲ್ಲ ಸರ್, ಆರೋಗ್ಯನೇ ಮೇನ್ ಸರ್. ಸುಸ್ತು ಕಡಿಮೆ ಆಯ್ತು, ಮೆಟ್ಲತ್ತಕ್ ಆಗ್ತಿರ್ಲಿಲ್ಲ, ಆರಾಮಾಗಿ ಮೆಟ್ಲತ್ಕೊಂಡ್ ಬರ್ತೀನಿ ಇವಾಗ. ಆಮೇಲೆ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ, ಮಕ್ಳ ಮೇಲೆ ಡಿಪೆಂಡ್ ಆಗ್ತಿದೆ, ಮನೆ ಒರೆಸ್ಕೊಟ್ಟು ಅಂತ. ಇವಾಗ ಅವ್ರನ್ನೂ ಕೇಳಲ್ಲ, ನಾನೇ ಮನೆ ಒರೆಸ್ಕೊಡ್ತೀನಿ. ಅಂದ್ರೆ 4 ತಿಂಗಳಲ್ಲಿ 35 kg ಕಡಿಮೆ ಆಗಿರೋದು. 115 kg ಇದ್ದವರು ಈಗ ಪ್ರೆಸೆಂಟ್ 80 kg ಬಂದಿದ್ದಾರೆ. ಏನ್ ಹೇಳ್ತೀರಾ ಮೇಡಮ್ ಗ್ರಾಹಕರಿಗೆ? ತುಂಬಾ ಚೆನ್ನಾಗಿದೆ ಸರ್, ಯಾರು ಬೇಕಾದ್ರೂ ತಗೋಬಹುದು. ದಯವಿಟ್ಟು ಎಲ್ಲರೂ ತಗೊಳ್ಳಿ, ಎಲ್ಲರೂ ಸಣ್ಣ ಆಗ್ಬೇಕು. ಯಾಕಂದ್ರೆ ಸಣ್ಣ ಇರೋರು ಸ್ವಲ್ಪ ದಪ್ಪ ಇರೋರನ್ನ ನೋಡಿ ಆಡ್ಕೊಳ್ಳೋದು ಜಾಸ್ತಿ. ನೀವು ತಗೊಳ್ಳಿ, ನೀವು ಅವ್ರ ತರನೇ ಸಣ್ಣ ಆಗಿ. ನಾವು ಆಗಲ್ಲ ಅನ್ನೋದೇನಿಲ್ಲ, ಎಲ್ಲ ಆಗುತ್ತೆ. ಸ್ವಲ್ಪ ಮನಸ್ಸು ಮಾಡ್ಬೇಕಷ್ಟೇ. ನೋಡಿ, ನಮ್ಮ ಜೀನಿ ಸ್ಲಿಮ್ ನಲ್ಲಿ ಬೇರೆ ಯಾವ ಕೆಮಿಕಲ್ ಇಲ್ಲ. ಇದ್ರಲ್ಲಿ ಇರೋದೆಲ್ಲ ಧಾನ್ಯಗಳೇ. ಅಂದ್ರೆ ರಾಗಿನ ಭಂಡಾರ ಮಾತ್ರ ಹಾಕ್ತಿವಿ, ಸಿರಿಧಾನ್ಯಗಳನ್ನ ಹಾಲಿನ ಪೌಡರ್ ಮಾತ್ರ ಬಳಸ್ತೀವಿ. ಕೆಲವೊಂದು ಡ್ರೈ ಫ್ರೂಟ್ಸ್ಗಳು, ಮಸಾಲಾ ಪದಾರ್ಥಗಳು ಮಾತ್ರ ಇದ್ರಲ್ಲಿ ಇರುತ್ತೆ, ಬಿಟ್ರೆ ಬೇರೆ ಯಾವುದು ಇದರಲ್ಲಿ ಕೆಮಿಕಲ್ ಅಲ್ಲಿ ಇರಲ್ಲ. ನೋಡಿ, ನೀವು ಥೈರಾಯ್ಡ್ ಕಂಟ್ರೋಲ್ ಆಗ್ಬೇಕು ಮೇಡಮ್ ತರ ಅಂತಾರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ. ರಾಮನಗರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲೇ ಸಣ್ಣ ಆದ್ರೂ ಸಮೇತ ನಾವು ನಿಮ್ಮ ಮನೆಗೆ ಬರ್ತೀವಿ. ಥ್ಯಾಂಕ್ ಯು.